ನಮ್ಮ ಫ್ಯಾಮ್ಲಿ ಇದೆ, ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಸಲಿಗೆ ಇದೆಯಾ ಇಲ್ಲ ನಮ್ಗೆ ಮಾತ್ರ? ನಿಮ್ಮ ಪತ್ನಿ ಅವರ ಹೆರಿಗೆ ಟೈಮಲ್ಲಿ ಸಿಗುತ್ತೆ ಇಲ್ವಾ? ನಿಮ್ಮ ಮಕ್ಕಳಿರ್ತಾರೆ, ಆಲ್ರೆಡಿ ಮಕ್ಕಳಿರ್ತಾರೆ, ಆ ಮಕ್ಕಳ ಎಜುಕೇಷನ್ಗೋಸ್ಕರ ಕೂಡ ಅವರು ಒಂದಿಷ್ಟು ಸಹಾಯಧನ ಕೊಡ್ತಾರೆ, ಜೊತೆಗೆ ವೈದ್ಯಕೀಯ ಸಹಾಯಧನ ಅಂತೀರಿ. ಇಷ್ಟೆಲ್ಲ ಬೆನಿಫಿಟ್ ಸಿಕ್ಕಿದ್ಮೇಲೆ ಮಾಡಬೇಕು. ಕಟ್ಟಡ ಕಾರ್ಮಿಕರ ಸೌಲಭ್ಯಗಳಿಗೆ ಕಲ್ಪಿಸೋಕ್ಕೋಸ್ಕರ ರಾಜ್ಯ ಸರ್ಕಾರ ಸಾಕಷ್ಟು ಒಂದಿಷ್ಟು ಯೋಜನೆಗಳನ್ನು ಕೈಗೊಳ್ತಾ ಇದೆ. ಅದರಲ್ಲಿ ಕಟ್ಟಡ ಕಾರ್ಮಿಕರಿಗೆ ಒಂದು ಲೇಬರ್ ಕಾರ್ಡ್ ಅಂತ ಮಾಡಿಕೊಡ್ತಾರೆ. ಆ ಲೇಬರ್ ಕಾರ್ಡ್ನಿಂದ ಅವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ಒಂದು ವೇಳೆ ಅವರು ಲೇಬರ್ ಕಾರ್ಡ್ ಮಾಡಿಸಿದ್ರೆ ಅವರಿಗೆ ಸೌಲಭ್ಯಗಳು ಏನಾದರೂ ಸಿಗ್ತಿದ್ದಾವ, ತೊಗೊಂಡಿದ್ದಾರಾ ಇಲ್ವಾ ಅನ್ನೋದನ್ನು ಕೇಳೋಣ. ನಾವೀಗ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತದೆ, ಅಲ್ಲಿ ಬಂದಿದ್ದೀವಿ. ಇಲ್ಲಿ ಕಟ್ಟಡ ಕಾರ್ಮಿಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಭರತ್ ಅಂತ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀರಿ? ಒಂದು 5 years. ಸರ್ ನಿಮಗೆ ಏನಾದರೂ ಸೌಲಭ್ಯಗಳು ಸಿಗ್ತಾ ಇದೆಯಾ? ಈ ಒಂದು ಕೂಲಿ ಕೆಲಸ ಬಿಟ್ಟರೆ ಬೇರೆ ಏನಾದರೂ ಸೌಲಭ್ಯ ಸಿಗುತ್ತಾ? ಇದು ಬಿಟ್ಟರೆ ಇನ್ನೇನೂ ಇಲ್ಲ ಸರ್. ನೀವು ಲೇಬರ್ ಕಾರ್ಡ್ ಮಾಡಿಸಿದ್ದೀರಾ ಸರ್? ಇಲ್ಲ ಸರ್, ಇನ್ನೂ ಮಾಡಿಲ್ಲ. ಲೇಬರ್ ಕಾರ್ಡ್ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದೆ? ಲೇಬರ್ ಕಾರ್ಡ್ ಮಾಡ್ಕೊಂಡ್ರೆ ಗೌರ್ಮೆಂಟಿಂದ ಏನು ಸಿಗುತ್ತೆ ಏನು ಅನ್ನೋದೇನಾದರೂ? ನಮ್ಗೆ ಇದುವರೆಗೂ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಸರ್ ಲೇಬರ್ ಕಾರ್ಡ್ ಅಂತ ಕರ್ನಾಟಕ ಸರ್ಕಾರದವರು ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಡ್ತಾರೆ. ಅದನ್ನು ನೀವು ಮಾಡಿಸ್ಕೊಂಡ್ರೆ ಒಂದಿಷ್ಟು ಸಾಕಷ್ಟು ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಯಾಕೆ ಅಂತಂದರೆ ನೀವು ಇಲ್ಲಿ ಏನು ಕೆಲಸ ಮಾಡ್ತಿರ್ತೀರಿ ಇದು ಅನಿಶ್ಚಿತತೆ. ಅಂದರೆ ನೀವು ಇವತ್ತು ಕೆಲಸ ಮಾಡಿದ್ರೆ ಇವತ್ತಷ್ಟೇ ನಿಮ್ಗೆ ಕೂಲಿ ಕೆಲಸ ಸಿಗೋದು, ಮುಂದೆ ಫ್ಯೂಚರ್ಗೇನು ಇರಲ್ಲ. ಸೊ ಇದ್ರ ಜೊತೆಗೆ ನಿಮಗೆ ರಕ್ಷಣೆಗೋಸ್ಕರ ನಿಮಗೊಂದಿಷ್ಟು ಬೆನಿಫಿಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅವರು ಒಂದಿಷ್ಟು ಸೌಲಭ್ಯಗಳನ್ನು ಕಲ್ಪಿಸ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಒಂದು ಲೇಬರ್ ಕಾರ್ಡ್ ಮಾಡಿಕೊಡ್ತಾರೆ. ಸೊ ನೀವು ಲೇಬರ್ ಕಾರ್ಡ್ ಅಂತ ಮಾಡಿಸ್ಕೊಂಡ್ರೆ ನಿಮಗೆ ಪಿಂಚಣಿ ಸೌಲಭ್ಯ ಸಿಗುತ್ತೆ. ಅಂದರೆ ಪೆನ್ಷನ್ನು ನಿಮಗೆ 60 ವರ್ಷ ಆದಮೇಲೆ ನಿಮಗೆ ಪೆನ್ಷನ್ ಸಿಗುತ್ತೆ. ಆಮೇಲೆ ಒಂದು ಟೂಲ್ ಕಿಟ್ ಅಂತ ಕೊಡ್ತಾರೆ ನಿಮಗೆ. ಇವಾಗ ನೀವು ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಿರೋದ್ರಿಂದ ನಿಮಗೆ ಟೂಲ್ ಕಿಟ್ ಇವೇನು ಸಲಕರಣೆ ಇವೆಲ್ಲ ಬರ್ತಾವಲ್ಲ, ಅವೆಲ್ಲ ಒಂದಿಷ್ಟು ಟೂಲ್ ಕಿಟ್ಟನ್ನು ಉಚಿತವಾಗಿ ಕೊಡ್ತಾರೆ. ಉಚಿತವಾಗಿ ಕೊಡ್ತಾರೆ. ಹೆರಿಗೆ ಸೌಲಭ್ಯ, ಈಗ ಮಹಿಳೆಯರು ಏನಾದರೂ ಒಂದು ಲೇಬರ್ ಕಾರ್ಡ್ ಮಾಡಿಸಿದರೆ ಅವರ ಹೆರಿಗೆಗೆ, ಅವ್ರ ಗರ್ಭಿಣಿಯಾಗಿ ಅವ್ರ ಹೆರಿಗೆ ಟೈಮಲ್ಲಿ ಸೌಲಭ್ಯ ಕೊಡ್ತಾರೆ. ಒಂದು ವೇಳೆ ಏನಾದರೂ ಕಟ್ಟಡ ಕಾರ್ಮಿಕರ ಮನೆಯಲ್ಲಿ ಏನಾದರೂ ಸಾವನ್ನಪ್ಪಿದ್ರೆ, ಆ ಕಟ್ಟಡ ಕಾರ್ಮಿಕ ಯಾರಾದರೂ ಸಾವನ್ನಪ್ಪಿದ್ರೆ ಅವನ ಅಂತ್ಯಕ್ರಿಯೆಗೆ ವೆಚ್ಚ ಅಂತ ಕೊಡ್ತಾರೆ. ಅಥವಾ ಏನಾದರೂ ಆಕ್ಸಿಡೆಂಟ್ ಆಯಿತು ಅವನಿಗೆ ಪರಿಹಾರ ಅಂತೇಳಿ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಸೊ ಈ ಒಂದು ಲೇಬರ್ ಕಾರ್ಡ್ ಮಾಡಿಸೋದ್ರಿಂದ ಇಷ್ಟೆಲ್ಲ ಸೌಲಭ್ಯಗಳಿದ್ದಾವೆ. ಸೊ ನಿಮಗೆ ಈ ಒಂದು ಲೇಬರ್ ಕಾರ್ಡ್ ಇಷ್ಟೆಲ್ಲ ಸೌಲಭ್ಯ ನೋಡಿದ್ರೆ ಮಾಡಿಸ್ಬೇಕು ಮುಂದೆ ಅಂತ ಅನಿಸುತ್ತಾ? ಇಲ್ಲ, ಇಷ್ಟೆಲ್ಲ ಕೊಡ್ತಾರೆ ಅಂದರೆ ಮಾಡ್ಬೋದು ಸರ್, ಮಾಡ್ಬೋದು. ನಮಗೇನಂದರೆ ಇವಾಗ ನಾವು ಇದ್ದೀರಿ, ನಾವು ಲೇಬರ್ ಅಂದ್ಕೊಳ್ಳಿ, ನಮ್ಮ ಫ್ಯಾಮ್ಲಿ ಇದೆ, ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಸಲಿಗೆ ಇದೆಯಾ ಇಲ್ಲ ನಮ್ಗೆ ಮಾತ್ರ? ಇಲ್ಲ, ಇವಾಗ ನೀವು ಲೇಬರ್ ಕಾರ್ಡ್ ಮಾಡಿಸಿದ್ದೀರ ಅಂತಂದರೆ ನಿಮ್ಮ ಪತ್ನಿ ಅವರ ಹೆರಿಗೆ ಟೈಮಲ್ಲಿ ಸಿಗುತ್ತೆ ಇಲ್ವಾ? ನಿಮ್ಮ ಮಕ್ಕಳಿರ್ತಾರೆ, ಆಲ್ರೆಡಿ ಮಕ್ಕಳಿರ್ತಾರೆ, ಆ ಮಕ್ಕಳ ಎಜುಕೇಷನ್ಗೋಸ್ಕರ ಕೂಡ ಅವರು ಒಂದಿಷ್ಟು ಸಹಾಯಧನ ಕೊಡ್ತಾರೆ, ಜೊತೆಗೆ ವೈದ್ಯಕೀಯ ಸಹಾಯಧನ. ಅಂದರೆ ಹೃದ್ರೋಗ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ಬೋದು, ಕ್ಯಾನ್ಸರು, ಕಣ್ಣಿನ ಶಸ್ತ್ರಚಿಕಿತ್ಸೆ, ಕಿಡ್ನಿ ಸ್ಟೋನು, ಸುಮಾರು ಒಂದಿಷ್ಟು ಲಿಸ್ಟ್ ಇದ್ದಾವೆ. ಸೊ ಆ ಥರ ನಿಮಗೇನಾದರೂ ಒಂದಿಷ್ಟು ಕಾಯಿಲೆ ಬಂತು, ಏನಾದರೂ ಆಪ್ರೇಷನ್ ಮಾಡಿಸ್ಬೇಕು, ಆ ಥರ ಇದ್ದಾಗಲೂ ನಿಮಗೆ ಗೌರ್ಮೆಂಟಿಂದ ಉಚಿತವಾಗಿ ಹಣ ಸಹಾಯ ಮಾಡ್ತಾರೆ. ಸೊ ನಾವು ಹೇಳ್ತಾ ಇರೋದು ಮಾಡೋಣ, ಪರವಾಗಿಲ್ಲ. ವಿ ಕ್ಯಾನ್ ಬಿಲೀವ್ ದಟ್. ಬಿಲೀವ್ ಮಾಡೋಣ, ನಂಬೋದಾ? ಮಾಡ್ಬೋದು ಸರ್. ಸಂತೋಷ್ ಲಾಡ್ ಅವರು ಇವಾಗ ಕಾರ್ಮಿಕರ ಸಚಿವರಾಗಿದ್ದಾರೆ, ಕಾರ್ಮಿಕ ಇಲಾಖೆ ಸಚಿವರವರು. ಸಂತೋಷ್ ಲಾಡ್ ಅಂತ, ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿದ್ದಾರೆ. ಅವರು ಈ ಒಂದು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ನಿಮ್ಮಂಥ ಕಾರ್ಮಿಕರಿಗೆ ನೆರವಾಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಒಂದಿಷ್ಟು ಯೋಜನೆಗಳನ್ನು ಅವರು ಜಾರಿಗೊಳಿಸಿದ್ದಾರೆ. ಈ ಒಂದು ಲೇಬರ್ ಕಾರ್ಡ್ ಮಾಡಿಸೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಸರಿ ಸರ್, ಮಾಡ್ಸೋಣ, ಪರವಾಗಿಲ್ಲ, ಮಾಡ್ಕೊತೀರಿ. ಇಷ್ಟೆಲ್ಲ ಬೆನಿಫಿಟ್ ಸಿಕ್ಕಿದ್ಮೇಲೆ ಮಾಡಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ಶಿವು ಅಂತ. ಲೇಬರ್ ಕಾರ್ಡ್ ಮಾಡಿಸಿದ್ದೀರಾ? ಇಲ್ಲ ಸರ್, ಹಾಕಿದ್ದೀವಿ, ಇನ್ನೂ ಬಂದಿಲ್ಲ. ಓಕೆ, ಇವಾಗ ನೀವು ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಹೇಳಿದೆ, ನಿಮಗೆ ಈ ಥರ ಎಲ್ಲ ಗೌರ್ಮೆಂಟಿಂದ ಸಿಗುತ್ತೆ ಅಂತ. ಲೇಬರ್ ಕಾರ್ಡ್ ಮಾಡಿಸ್ಬೇಕು ಅಂತ ಅನಿಸುತ್ತಾ? ಹೌದು ಸರ್, ಮಾಡಿಸ್ಲೇಬೇಕು. ಇಲ್ಲಿ ಸಾಕಷ್ಟು ಜನ ಲೇಬರ್ಸ್ ಇದ್ದಾರೆ. ಅವರು ನಾವು ಲೇಬರ್ ಕಾರ್ಡ್ ಮಾಡಿಸಿಲ್ಲ, ನಮಗೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತೇ ಇರಲಿಲ್ಲ, ಮುಂದೆ ನಾವು ಮಾಡಿಸ್ತೀವಿ, ಲೇಬರ್ ಕಾರ್ಡನ್ನು ಮಾಡಿಸ್ಕೊತೀವಿ, ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಪಡಿತೀವಿ ಅಂತ ಹೇಳ್ತಾರೆ.